ನಾನು ನಿಮ್ಮ ಈ ಸಿಂಪಲಾಗಿ ಕೇಳ್ತೀನಿ, ಒಂದು 150 ಅಡಿ ಇರ್ತಕ್ಕಂಥ ಮನೆಯಲ್ಲಿ 80 ಜನರು ಓಟಿದೆ. ಹೇಳ್ತೀನಿ ಒಂದು ನಿಮಿಷ, ನಿಮ್ಗೆ ಬಡಾವಣೆದು ಆ ಬೂತದು ನಂಬರ್ ಎಲ್ಲ ನಿಮ್ಗೆ ಕೊಡ್ತೀನಿ. ನಾವು ಕೊಟ್ಟಿದ್ದಲ್ರಿ, ನಮ್ಮ ರಿಪೋರ್ಟರ್ ಮನೆಗೂ ಹೋಗಿ ಬಂದಿದ್ದಾರೆ. ಕೇಳಿ, ಅದ್ರ ಪಕ್ಕದಲ್ಲಿ ನಮ್ಮ ರಿಪೋರ್ಟರ್ ಮನೆಗೂ ಹೋಗಿ ಬಂದಿದ್ದಾರೆ. ಇನ್ನೊಂದು ಕಡೆ ಹೋಗ್ತೀವಿ, ಅಲ್ಲಿ ಹೋದಾಗ ಅದೇ ತರ 40 ಓಟುಗಳು ಸೇರ್ತವೆ. ಇನ್ನೊಂದು ಕಡೆ ಹೇಳ್ತದೆ ಸಾವಿರಾರು ಓಟುಗಳು ಬಲ್ಕ್ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಇನ್ನೊಂದು ಕಡೆ ಏನಾಗ್ತದೆ, ನಾಗರಾಜ್ ಓಟು ಇಲ್ಲೂ ಇರ್ತದೆ, ಆಂಧ್ರ ಪ್ರದೇಶದಲ್ಲೂ ಇರ್ತದೆ, ಇಲ್ಲೂ ಇರ್ತದೆ, ಡೆಲ್ಲಿಯಲ್ಲೂ ಇರ್ತದೆ ಅಂತಂದ್ರೆ ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಇಸ್ ಡೂಯಿಂಗ್ ಇನ್ ದಿಸ್? ಅದಕ್ಕೆ ಆಧಾರ್ ಲಿಂಕ್ ಮಾಡಿ ಅಂತ ಹೇಳ್ತಾ ಇರೋದು. ಮಾಡಬೇಕು ಅಂತಕ್ಕ ನಾವು ಈಗ ಹೇಳ್ತಾ ಇದೀವಿ. ಅದಕ್ಕೆ ಮೊದಲು ನಾವು ಇನ್ನೊಂದು ಕೇಳಿದೀವಿ, ನಾವು ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಆದಾಗ, ಬೇರೆ ಕಡೆ ಸಮಸ್ಯೆ ಆದಾಗ, ಬೆಂಗಳೂರಲ್ಲಿ ಸಮಸ್ಯೆ ಆದಾಗಲೂ ಕೂಡ ನಾವೇನು ಕೇಳಿದ್ವಿ, ನೀವು ಡಿಜಿಟಲ್ ಫಾರ್ಮೆಟ್ನ ಕೊಡಿ ನಮಗೆ ಅಂತ ಕೇಳಿದ್ವಿ. ಯಾಕೆ ಕೊಡಲಿಲ್ಲ? ರಿಟರ್ನ್ ಕೊಟ್ಟಿಲ್ವಾ ನಾವು ನಮ್ಮ ಪಾರ್ಟಿಯಿಂದ? ಕೇಳಿಲ್ವಾ? ನಿಮ್ಗೆ ಬೇಕು ಎಷ್ಟು ಫೀಸ್ ಚಾರ್ಜ್ ಮಾಡ್ತಾರೆ ಚಾರ್ಜ್ ಮಾಡಿ ಕೊಡ್ತೀನಿ ನಿಮಗೆ. ನೀವು ಯಾವ ವೋಟಿಂಗಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರಲ್ಲ, ಕೊಡಿ ಅಂತ ಕೇಳಿದ್ವಲ್ಲ, ಯಾಕೆ ಕೊಡೋಲ್ಲ ನೀವು? ವೈ ಹ್ಯಾವ್ ನಾಟ್ ಗಿವನ್ ಮೀ? What is wrong in giving you? If you're transparent, why don't you give it to people? ನಾಗರಾಜ್, ಅದು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಈಗ ಹೇಳ್ತಾ ಇರೋದು ಇಲ್ಲಿ ಒಂದ್ ನಿಮಿಷ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ 1960 ರೂಲ್ ನಂಬರ್ 20/3/B ಅಡಿಯಲ್ಲಿ that speaks about the voter list. ಡಿಕ್ಲರೇಷನ್ ಕೊಟ್ಟು ನಮ್ಮ ದೂರು ತಪ್ಪಾಗಿದ್ರೆ ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬರೆದು ಕೊಟ್ರೆ ನಾವು ಕೊಡ್ತೀವಿ. ಒಂದು ನಿಮಿಷ ಸರ್, ದೇರ್ ಆರ್ 2 ways ಆಫ್ ಡೂಯಿಂಗ್ ದಿಸ್ ಥಿಂಗ್. ಒಂದು ಡಿಕ್ಲರೇಷನ್ ಕೊಡಬೇಕು, ಇಲ್ಲ ಅಫಿಡೇವಿಟ್ ಕೊಡಬೇಕು ಅನ್ನೋಕ್ಕೆ ವಿಚಾರಗಳು ಹೇಳ್ತೀನಿ. ಮೂಲತಃವಾಗಿ ಯಾರೇ ವ್ಯಕ್ತಿ ಕಂಪ್ಲೇಂಟ್ ಕೊಡಲಿ ಬಿಡಲಿ, ಒಂದು ಪಬ್ಲಿಕ್ ಡೊಮೇನಲ್ಲಿ ಚರ್ಚೆ ಆಗ್ತಾ ಇರಬೇಕಾದ್ರೆ ಒಂದು ಅಟಾನಮಸ್ ಬಾಡಿ ಆಗಿರ್ತಕ್ಕಂಥ, ಒಂದು ನಿಮಿಷ ಸರ್, ಐ ಅಂಡರ್ಸ್ಟ್ಯಾಂಡ್ ಯರ್ ಲಾ ಕರೆಕ್ಟ್ಲಿ, ಆದರೆ ಒಂದು ಪಬ್ಲಿಕ್ ಡೊಮೇನ್ ದೊಡ್ಡ, ಅದು ವಿರೋಧ ಪಕ್ಷ ನಾಯಕರುಗಳು ಇದನ್ನ ಮಾತಾಡ್ತಾರೆ, ಕೇವಲ ಒಂದು ಪಾರ್ಟಿಯ ನಾಯಕರುಗಳು ಮಾತಾಡ್ತಾರಲ್ಲ, ದೇಶದಲ್ಲಿರ್ತಕ್ಕಂಥ ಬಹುತೇಕ ಅಪೋಸಿಷನ್ ಲೀಡರ್ಗಳು ಒಟ್ಟಾಗಿ ಕೂಡ್ಕೊಂಡು ಒಂದು ಕೂಗ್ನ ಹೇಳಿದಾಗ ಸೋಮೋಟ ತಗೋಬೇಕಾಗ ಇದನ್ನೇ ಕೇಳ್ತಾ ಇರೋದ್ರಿ ನಾನು. ನಮ್ಮವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ನೀವು ದಾಖಲೆ ಕೊಡಿ, ಭಾಷಣ ಮಾಡಿದ್ದಾರೆ. ಅಲ್ಲಿ ಹೇಳ್ತಾ ಇಲ್ಲ ಸರ್, ಇದು ಅಜಿತ್ ಪ್ರಶಾಂತ್ ನಾಗರಾಜ್ ಹೇಳಿದ ಮಾತಲ್ಲ. ದೇಶದಲ್ಲಿ ಇರ್ತಕ್ಕ ನೋಡಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತ ಎರಡು ಏನು ವಿಂಗ್ಗಳು ಇರ್ತವೋ, ಆ ಎರಡರಲ್ಲಿ ಯಾರೇ ಏನು ಹೇಳಿದ್ರು ಕೂಡ ಅದನ್ನ ಸೀರಿಯಸ್ ಆಗಿ ತಗೋಬೇಕನ್ನೋ ಕಾರ್ಯಾಂಗದ ಕೆಲಸ ಆಗ್ತದೆ. ಈಗ ಅಪೋಸಿಷನ್ ಇರ್ತಕ್ಕಂಥ ಒಂದು 20 ಜನ ಕೂತ್ಕೊಂಡು ಒಟ್ಟಿಗೆ ಮಾತಾಡಿ ಹೇಳಿದಾಗ